ಕಾಂಟ್ರವರ್ಸಿ ಕ್ರಶ್ ರಶ್ಮಿಕಾ ಮಂದಣ್ಣ. ಕೊಡವ ಸಮುದಾಯದಲ್ಲಿ ನಾನೊಬ್ಬಳೇ ನಟಿ, ಮೋಸ್ಟ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಕೊಡವ ಸಮುದಾಯದಲ್ಲಿ ತುಂಬಾ ಜನ ನಟಿಯರಿದ್ದಾರೆ. ಇವತ್ತು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವ ಮೂಲಕ ಮತ್ತೊಂದು ವಿವಾದವನ್ನ ತಲೆ ಮೇಲೆ ಹಾಕೊಂಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಬೇಕಂತಲೇ ವಿವಾದದ ಕಿಡಿ ಹೊತ್ತಿಸಿದ್ರ ಕಿರಿಕ್ ಬೆಡಗಿ. ಕೊಡವ ಸಮುದಾಯದಿಂದ ಯಾರೂ ಚಿತ್ರರಂಗಕ್ಕೆ ಬಂದಿಲ್ಲ. ಕೊಡವ ಸಮುದಾಯದ ಬಂದಂತ ಮೊದಲ ನಟಿ ನಾನು, ಚಿತ್ರರಂಗಕ್ಕೆ ಬಂದಂತ ಮೊದಲ ಕೊಡವ ನಟಿ ನಾನು ಅಂತ ಹೇಳಿದ್ದಾರೆ. ಖಾಸಗಿ ಸಂದರ್ಶನವೊಂದರಲ್ಲಿ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕಾಂಟ್ರವರ್ಸಿ ಕ್ರಶ್ ರಶ್ಮಿಕಾ ಮಂದಣ್ಣ. ಕೊಡವ ಸಮುದಾಯದಲ್ಲಿ ನಾನೊಬ್ಬಳೇ ನಟಿ, ಮೋಸ್ಟ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಕೊಡವ ಸಮುದಾಯದಲ್ಲಿ ತುಂಬಾ ಜನ ನಟಿಯರಿದ್ದಾರೆ. ಇವತ್ತು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವ ಮೂಲಕ ಮತ್ತೊಂದು ವಿವಾದವನ್ನ ತಲೆ ಮೇಲೆ ಹಾಕೊಂಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಬೇಕಂತಲೇ ವಿವಾದದ ಕಿಡಿ ಹೊತ್ತಿಸಿದ್ರ ಕಿರಿಕ್ ಬೆಡಗಿ. ಕೊಡವ ಸಮುದಾಯದಿಂದ ಯಾರೂ ಚಿತ್ರರಂಗಕ್ಕೆ ಬಂದಿಲ್ಲ. ಕೊಡವ ಸಮುದಾಯದ ಬಂದಂತ ಮೊದಲ ನಟಿ ನಾನು, ಚಿತ್ರರಂಗಕ್ಕೆ ಬಂದಂತ ಮೊದಲ ಕೊಡವ ನಟಿ ನಾನು ಅಂತ ಹೇಳಿದ್ದಾರೆ. ಖಾಸಗಿ ಸಂದರ್ಶನವೊಂದರಲ್ಲಿ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕಾಂಟ್ರವರ್ಸಿ ಕ್ರಶ್ ರಶ್ಮಿಕಾ ಮಂದಣ್ಣ. ಕೊಡವ ಸಮುದಾಯದಲ್ಲಿ ನಾನೊಬ್ಬಳೇ ನಟಿ, ಮೋಸ್ಟ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಕೊಡವ ಸಮುದಾಯದಲ್ಲಿ ತುಂಬಾ ಜನ ನಟಿಯರಿದ್ದಾರೆ. ಇವತ್ತು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವ ಮೂಲಕ ಮತ್ತೊಂದು ವಿವಾದವನ್ನ ತಲೆ ಮೇಲೆ ಹಾಕೊಂಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಬೇಕಂತಲೇ ವಿವಾದದ ಕಿಡಿ ಹೊತ್ತಿಸಿದ್ರ ಕಿರಿಕ್ ಬೆಡಗಿ. ಕೊಡವ ಸಮುದಾಯದಿಂದ ಯಾರೂ ಚಿತ್ರರಂಗಕ್ಕೆ ಬಂದಿಲ್ಲ. ಕೊಡವ ಸಮುದಾಯದ ಬಂದಂತ ಮೊದಲ ನಟಿ ನಾನು, ಚಿತ್ರರಂಗಕ್ಕೆ ಬಂದಂತ ಮೊದಲ ಕೊಡವ ನಟಿ ನಾನು ಅಂತ ಹೇಳಿದ್ದಾರೆ. ಖಾಸಗಿ ಸಂದರ್ಶನವೊಂದರಲ್ಲಿ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕಾಂಟ್ರವರ್ಸಿ ಕ್ರಶ್ ರಶ್ಮಿಕಾ ಮಂದಣ್ಣ. ಕೊಡವ ಸಮುದಾಯದಲ್ಲಿ ನಾನೊಬ್ಬಳೇ ನಟಿ, ಮೋಸ್ಟ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಕೊಡವ ಸಮುದಾಯದಲ್ಲಿ ತುಂಬಾ ಜನ ನಟಿಯರಿದ್ದಾರೆ. ಇವತ್ತು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವ ಮೂಲಕ ಮತ್ತೊಂದು ವಿವಾದವನ್ನ ತಲೆ ಮೇಲೆ ಹಾಕೊಂಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಬೇಕಂತಲೇ ವಿವಾದದ ಕಿಡಿ ಹೊತ್ತಿಸಿದ್ರ ಕಿರಿಕ್ ಬೆಡಗಿ. ಕೊಡವ ಸಮುದಾಯದಿಂದ ಯಾರೂ ಚಿತ್ರರಂಗಕ್ಕೆ ಬಂದಿಲ್ಲ. ಕೊಡವ ಸಮುದಾಯದ ಬಂದಂತ ಮೊದಲ ನಟಿ ನಾನು, ಚಿತ್ರರಂಗಕ್ಕೆ ಬಂದಂತ ಮೊದಲ ಕೊಡವ ನಟಿ ನಾನು ಅಂತ ಹೇಳಿದ್ದಾರೆ. ಖಾಸಗಿ ಸಂದರ್ಶನವೊಂದರಲ್ಲಿ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು.
ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕಾಂಟ್ರವರ್ಸಿ ಕ್ರಶ್ ರಶ್ಮಿಕಾ ಮಂದಣ್ಣ. ಕೊಡವ ಸಮುದಾಯದಲ್ಲಿ ನಾನೊಬ್ಬಳೆ ನಟಿ, ಮೋಸ್ಟ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಕೊಡವ ಸಮುದಾಯದಲ್ಲಿ ತುಂಬಾ ಜನ ನಟಿಯರಿದ್ದಾರೆ. ಇವತ್ತು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವ ಮೂಲಕ ಮತ್ತೊಂದು ವಿವಾದವನ್ನ ತಲೆ ಮೇಲೆ ಹಾಕೊಂಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಬೇಕಂತಲೇ ವಿವಾದದ ಕಿಡಿ ಹೊತ್ತಿಸಿದ್ರ ಕಿರಿಕ್ ಬೆಡಗಿ. ಕೊಡವ ಸಮುದಾಯದಿಂದ ಯಾರೂ ಚಿತ್ರರಂಗಕ್ಕೆ ಬಂದಿಲ್ಲ. ಕೊಡವ ಸಮುದಾಯದ ಬಂದಂತಹ ಮೊದಲ ನಟಿ ನಾನು, ಚಿತ್ರರಂಗಕ್ಕೆ ಬಂದಂತಹ ಮೊದಲ ಕೊಡವ ನಟಿ ನಾನು ಅಂತ ಹೇಳಿದ್ದಾರೆ. ಖಾಸಗಿ ಸಂದರ್ಶನವೊಂದರಲ್ಲಿ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕಾಂಟ್ರವರ್ಸಿ ಕ್ರಶ್ ರಶ್ಮಿಕಾ ಮಂದಣ್ಣ. ಕೊಡವ ಸಮುದಾಯದಲ್ಲಿ ನಾನೊಬ್ಬಳೆ ನಟಿ, ಮೋಸ್ಟ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಕೊಡವ ಸಮುದಾಯದಲ್ಲಿ ತುಂಬಾ ಜನ ನಟಿಯರಿದ್ದಾರೆ. ಇವತ್ತು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವ ಮೂಲಕ ಮತ್ತೊಂದು ವಿವಾದವನ್ನ ತಲೆ ಮೇಲೆ ಹಾಕೊಂಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಬೇಕಂತಲೇ ವಿವಾದದ ಕಿಡಿ ಹೊತ್ತಿಸಿದ್ರ ಕಿರಿಕ್ ಬೆಡಗಿ. ಕೊಡವ ಸಮುದಾಯದಿಂದ ಯಾರೂ ಚಿತ್ರರಂಗಕ್ಕೆ ಬಂದಿಲ್ಲ. ಕೊಡವ ಸಮುದಾಯದ ಬಂದಂತಹ ಮೊದಲ ನಟಿ ನಾನು, ಚಿತ್ರರಂಗಕ್ಕೆ ಬಂದಂತಹ ಮೊದಲ ಕೊಡವ ನಟಿ ನಾನು ಅಂತ ಹೇಳಿದ್ದಾರೆ. ಖಾಸಗಿ ಸಂದರ್ಶನವೊಂದರಲ್ಲಿ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ